ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ದಾಸಕಾವ್ಯ ಚಿಂತನೆಯಲ್ಲಿ ನಾವು ಮೊದಲು ಶೇಷದಾಸರ ಸುಳಾದಿಗಳ ಅರ್ಥಚಿಂತನೆಯನ್ನು ನೋಡ್ತಾ ಇದ್ವಿ. ಮತ್ತು ಮುಂದುವರೆದ ಭಾಗವಾಗಿ ವಾರದ ಸುಳಾದಿಗಳನ್ನು ನಾವು ಅವಲೋಕನ ಮಾಡಿದ್ದೇವೆ. ಶೇಷದಾಸರು 43 ಸುಳಾದಿಗಳನ್ನು ರಚನೆ ಮಾಡಿರ್ತಾರೆ. ಅದರಲ್ಲಿ ನಾವು ಇವಾಗ ಕೇವಲ 7 ಮಾತ್ರ ಅವಲೋಕನ ಮಾಡಿದ್ದೇವೆ. ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲ ಸುಳಾದಿಗಳ ಅರ್ಥಚಿಂತನೆಯನ್ನು ಒಂದು ಸಾಲು ಹಿಡಿದು ಒಬ್ಬರದಾದರೂ ನಾವು ಸರಿಯಾಗಿ ಅವಲೋಕನ ಮಾಡೋಣ ಅನ್ನೋ ದೃಷ್ಟಿಯಿಂದನೇ ನಾವು ಮತ್ತು ಈ ಸುಳಾದಿಗಳ ಒಂದು ದಾಸಕಾವ್ಯ ಚಿಂತನೆಯಲ್ಲಿ ಅವರದೇ ಆದ ಸುಳಾದಿಗಳು, ಯಾಕಂದರೆ ವಿಶಿಷ್ಟವಾದ ಸುಳಾದಿಗಳಿದ್ದಕ್ಕೆ ಅದನ್ನೇ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶರಣ್ಯ ವಿಠಲಾಸಕ್ತಂ ಪ್ರಜ್ಞಾಪೀಠಸ್ಯ ಸ್ಥಾಪಕಂ ಪ್ರಮಾಣಜ್ಞಂ ಪ್ರಮೇಯಜ್ಞಂ ಪ್ರದ್ಯುಮ್ನಾಖ್ಯ ಗುರುಂ ಭಜೆ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶ್ರೀ ಶೇಷದಾಸ ಗುರುಂ ಭಜೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಹರಿಯ ಚಿಂತನೆಯೊಂದಿಗೆ ಶೇಷದಾಸರ ವಿಶಿಷ್ಟವಾದ ಸುಳಾದಿಗಳು. ಇದು ವಿಜಯದಾಸರು ಒಟ್ಟಾರೆ ಸುಳಾದಿಗಳು ಅಂತಂದ್ರೇ ಬಹಳ ಮಾರ್ಮಿಕವಾಗಿ, ಅತ್ಯಂತ ರಹಸ್ಯವಾಗಿ ತತ್ವಗಳು, ಪ್ರಮೇಯಗಳು, ಒಂದು ಪುಂಜ, ಪದಗಳ ಪುಂಜ ಅದು. ಅದನ್ನು ನಾವು ವಿವರಣೆ ಅಂತಂದರೆ ಯಥಾಮತಿ ಯಥಾಯೋಗ್ಯತೆಯೇ ಅವಲೋಕನ ಮಾಡ್ತಾ ಇದ್ದೇವೆ ಹೊರತಾಗಿ ಎಲ್ಲ ಭಾವವನ್ನು, ದಾಸರ ಎಲ್ಲ ಭಾವವನ್ನು ನಾವು ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಇಲ್ಲಿ ಮೊಟ್ಟ ಮೊದಲಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಅನೇಕ ಪ್ರಮೇಯಗಳು, ಪ್ರಮಾಣಗಳು ನಮಗೆ ಶಾಸ್ತ್ರದಲ್ಲಿ, ಉಪನಿಷತ್ತುಗಳಲ್ಲಿ ಸಿಗುವಂಥದ್ದು ನಮ್ಮ ಜ್ಞಾನಕ್ಕೆ, ಅಷ್ಟು ತರ್ಕಕ್ಕೆ, ಜ್ಞಾನಕ್ಕೆ ನಿಲ್ಕಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜ್ಞಾನದ ವಿಷಯದಲ್ಲಿ ಜ್ಞಾನಿಗಳು ನಮಗಿಂತ ಹೆಚ್ಚಾಗಿ ಅವಲೋಕನ ಮಾಡೋರು. ಆದರೂ ಯಥಾಮತಿ ಯಥಾಯೋಗ್ಯತೆ ಇಲ್ಲಿ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ಸುಳಾದಿ ಧ್ರುವತಾಳದಲ್ಲಿ ಮೊಟ್ಟ ಮೊದಲಿಗೆ ನೋಡೋಣ. ಅರುಹು ಮರುಹುಗಳಿಗೆ ಕಾರಣ ನೀನೇ ದೇವ, ನಿರುಪಮ ಮಹಿಮನೆ ನಿತ್ಯ ತೃಪ್ತ. ಪರಮಾಣುಗಳಿಗೆ ಕಾಲ ಕರ್ಮಾನುಸಾರದಿಂದ 2 ದ್ವಾರದಿಂದ ಮುಖ್ಯ ನೀನೇ. ಅರುಹು ಮರುಹು ಇತ್ತು ಜೀವರಿಗೆ ಸುಖ ದುಃಖ ಪರಿವ್ರಾತಗಳುಣಿಪ ನೇಮದಂತೆ. ಪರಮ ಸುಖ ಹೇತು ಅರುಹು ಎನ್ನಲಿ ಬೇಕು, ಪರಮ ದುಃಖ ಹೇತು ಮರುಹು ಎನ್ನು. ಈ ತೇರವಾದ ಬಗೆಯಿಂದ ನಿನ್ನ ಹೊರತಾಗಿ ಅರುಹು ಮರುಹು ಎನ್ನ ಆಧೀನವು. ಅರುಹು ಮರುಹು ಜೀವರಾಧೀನನೆಂದು ನುಡಿಯೇ, ಹರಿ ನಿನ್ನ ಕರ್ತೃತ್ವಕ್ಕೆ ಕೊರತೆ ಬಾಹದೆ. ಹೊರಲುತ್ತಿವೆ ನೋಡು ಈ ವೇದ ಶಾಸ್ತ್ರಗಳು, ಶ್ರೀಪತಿ ನಿನ್ನ ವ್ಯತಿರಿಕ್ತವಾಗಿ. ಹೊರಗ ಬಿಟ್ಟ ಶ್ವಾಸ ಒಳಗ ಕೊಂಬುವರಿಲ್ಲ, ಸರಸೀಜ ಭವಹರ ಸುರರ ಮಧ್ಯ. ಸುರರಾದಿಗಳ ದೊರೆಯೇ ಗುರು ವಿಜಯ ವಿಠ್ಠಲರೇಯ, ಬರಿದೆ ಯಾತಕೆಯನ್ನ ದೂರುವುದು. ಧ್ರುವತಾಳದಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ವಿಶಿಷ್ಟವಾದ ಸುಳಾದಿ, ಭಗವಂತನಿಗೆ ಸವಾಲು ಹಾಕಿ ಮಾತಾಡುವಂತಹ ಸಖ್ಯಭಾವ. ಅರ್ಜುನಾಂಶ ಸಂಭೂತರಾದ ಶೇಷದಾಸರು ಇಲ್ಲಿ ಸಖ್ಯಭಾವವನ್ನು ತೋರಿಸ್ತಾ ಅರುಹು ಮರುಹುಗಳಿಗೆ ಕಾರಣ ನೀನೇ ದೇವ ಅಂತ ಹೇಳ್ತಾ ಇದ್ದಾರೆ. ಅರುಹು ಅಂದರೆ ಅರ್ಥ ಏನಂದರೆ ತಿಳುವಳಿಕೆ, ಅಥವಾ ಯಾವುದೇ ವಸ್ತುವಿನ ಬಗ್ಗೆ, ವಿಷಯದ ಬಗ್ಗೆ ಯಾವತ್ತೂ ಅದು ತಿರೋಹಿತ ಜ್ಞಾನ ಅಂದರೆ ಮರು ಆಗೋದಿಲ್ಲ. ಮರುಹು ಅಂತಂದರೆ ಮರೆಯೋದು ಅಂತ ಅರ್ಥ. ಯಾವುದಾದ್ರೂ ವಿಷಯಗಳನ್ನು ನಾವು ಮರೆಯೋದು ಅಂತ. ಇಲ್ಲಿ ವಿಷಯಗಳ ಮರೆಯೋದು ಅಂತಂದರೆ ನಮ್ಮ ಒಂದು ಮಟ್ಟಕ್ಕೆ ನಾವು ನೋಡೋದಾದರೆ ನಾವು ಏನು ಅಂತಂದರೆ, ನಮಗೆ ವಿಷಯಗಳಲ್ಲಿ ಮರುವು ಇಲ್ಲ, ಭಗವಂತನ ವಿಷಯಗಳಿಗೆ ಮರುವು ಉಂಟು. ವಿಷಯಗಳಲ್ಲಿ ಅಥವಾ ವಿಷಯಾಸಕ್ತರಾಗಿ ನಮಗೆ ಇಂದ್ರಿಯಗಳ ಸುಖಕ್ಕಾಗಲಿ ಅಥವಾ ನಮ್ಮ ಲೌಕಿಕದ ವಿಷಯಗಳಲ್ಲಿ ನಮಗೆ ಮರುವು ಇಲ್ಲ. ಅಂದರೆ ಅದರಲ್ಲೇ ಅರಿವು ಜಾಸ್ತಿ ಇದೆ ಅಂತ. ತಿಳುವಳಿಕೆ ಎಲ್ಲ ನಮಗೆ ಜ್ಞಾನ, ತಿಳುವಳಿಕೆ ಅಥವಾ ಅರಿವು ಅಂದರೆ ಅರಿವು. ಏನು ಅರಿವು ಅಂತಂದರೆ, ಎಲ್ಲ ನಮಗೆ ಯಾರಾದರೂ ಏನಾದರೂ ನಿಂದನೆ ಮಾಡಿದರೆ ಅಥವಾ ನಮ್ಮ ಬಗ್ಗೆ ಏನಾದರೂ ವಿಚಾರಗಳು ಮಾಡಿದರೆ ಅವರ ಬಗ್ಗೆ ನಮಗೆ ಮತ್ತೆ ಅದನ್ನು ಮರುಕಳಿಸಿ ನಾವು ನೆನಪು ಮಾಡ್ಕೊಳ್ತಾ ಇರ್ತೇವೆ. ಅದ್ರ ಬಗ್ಗೆ ನಮಗೆ ಮರು ಆಗೋದಿಲ್ಲ. ನಾವು ಮರು ಯಾವಾಗ ಆಗ್ತದೆ, ಯಾವ ವಿಷಯಕ್ಕೆ ಮರು ಆಗ್ತದೆ ಅಂತಂದರೆ, ನಮ್ಮ ಒಂದು ಯೋಗ್ಯತೆಗೆ ಅನುಸಾರವಾಗಿ ನಾವು ನೋಡೋದಾದರೆ ನಮ್ಗೆ ಅಜ್ಞಾನ ಇರೋದು ಭಗವಂತನ ವಿಷಯಕವಾಗಿ ಅಜ್ಞಾನ ಅಥವಾ ಮರುಹು. ಅತಿರೋಹಿತರು ಯಾರು ಅಂತಂದರೆ ಕೇವಲ ಸರಸ್ವತಿ ಭಾರತೀಯವರಿಗೆ ಕಕ್ಷೆಯಲ್ಲಿ ನಾವು ನೋಡ್ತೀವಿ. ಬ್ರಹ್ಮವಾಯು ಸರಸ್ವತಿ ಭಾರತೀಯರು
ಅತಿರೋಹಿತ ವಿಮಲ ವಿಜ್ಞಾನಿಗಳು ಅಂತ ಕರೀತಾರೆ. ಅತಿರೋಹಿತ ಅಂದರೆ ಮರು, ಅತಿರೋಹಿತ ಅಂತಂದರೆ ಅವರಿಗೆ ಮರು ಇಲ್ಲ ಅಂತ ಅರ್ಥ. ಆ ರೀತಿ ನಾವೆಲ್ಲ ಅಹಂಕಾರ ತತ್ವದಿಂದ ಹಿಡ್ಕೊಂಡು ಎಲ್ಲ ಮನುಷ್ಯರು ಮುಂತಾದವರೆಲ್ಲ ಅದು ಅಧಮರವರೆಗೂ ಕೂಡ ಮರು ಉಂಟು ಅಂತ ಇಲ್ಲಿ ನಮ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಆ ಎರಡಕ್ಕೂ ಅರುಹು ಮರುಹು ಎರಡಕ್ಕೂ ಕಾರಣ ನೀನೇ ದೇವ. ಯಾವುದಾದ್ರೂ ಒಂದು ವಿಷಯಕವಾಗಿ ಒಮ್ಮಿದೊಮ್ಮೆಲೆ ಜ್ಞಾನ ಸ್ಫುಟವಾಗ್ತದೆ, ಅದು ಯಾವಾಗಲೂ ಇರೋದಿಲ್ಲ, ಅದು ಕೂಡ ಕ್ಷಣಕಾಲ ಮಾತ್ರ ಇದ್ದು ಮತ್ತೆ ಮರೆ ಆಗ್ತದೆ. ಆ ಒಂದು ಅರುಹಿಗೆ ಕೂಡ ಸ್ವಾಮಿನೇ ಕಾರಣ ನಮಗೆ. ಅದನ್ನು ನಾವು ಅವಲೋಕನ ಮಾಡಬೇಕು. ಒಂದೊಂದು ಸಾರಿ ನಾವು ನಾವೇ ತುಂಬ ಶ್ಲಾಘ ಮಾಡ್ಕೋತೀವಿ. ಏನು ಅಂತಂದರೆ, ಅಯ್ಯೋ ನನಗಿದು ಚೆನ್ನಾಗಿ ನೆನಪಿದೆ. ಚೆನ್ನಾಗಿ ನೆನಪಿರಲಿಕ್ಕೂ ನಾನು ಕಾರಣ ಅಲ್ಲ, ಅಂದರೆ ಜೀವ ಕಾರಣ ಅಲ್ಲ. ಚೆನ್ನಾಗಿ ಮರೆಯೋದಕ್ಕೂ ಜೀವ ಕಾರಣ ಅಲ್ಲ ಅನ್ನೋದನ್ನು, ಅಂದರೆ ನಮಗೆ ಕರ್ತೃತ್ವ ಇದೆ, ಸ್ವತಂತ್ರ ಇಲ್ಲ ಅನ್ನೋದನ್ನು ನಮಗೆ ಆ ದೃಷ್ಟಿಯಿಂದ ನಮಗೆ ಒಳಗಿನ ಮರ್ಮವನ್ನು ನಮಗಿಲ್ಲಿ ದಾಸರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಇದಕ್ಕೆರಡಕ್ಕೂ ಕಾರಣನಾದವನು ಕಾರಣರೂಪಿ ಪರಮಾತ್ಮ ನೀನೇ ಅಂತ ಹೇಳ್ತಾ ಇದ್ದಾರೆ. ನಿರುಪಮ ಮಹಿಮನೇ ನಿತ್ಯ ತೃಪ್ತ. ನಿರುಪಮ ಮಹಿಮ ಅಂದರೆ ಉಪಮೆ ಇಲ್ಲದಂತಹ ಮಹಿಮೆ ಉಳ್ಳಂಥವನೇ ನೀನು ನಿತ್ಯ ತೃಪ್ತ. ನಿನಗೆ ಸದಾ ತೃಪ್ತಿ ಭಾವದಿಂದ ಇರುವಂಥವನು ನೀನು. ಪರಮಾಣುಗಳಿಗೆ ಕಾಲ ಕರ್ಮಾನುಸಾರದಿಂದ ಎರಡು ದ್ವಾರದಿಂದ ಮುಖ್ಯ ನೀನೆ. ಪರಮಾಣುಗಳಿಗೆ ಅಂತಂದರೆ ಪರಮಾಣು ಅಂದರೆ ಅರ್ಥ ಸಣ್ಣ, ಚಿಕ್ಕ ಅಣುವಿಂದ ಹಿಡಿದು, ಪರಮ ಅಂದರೆ ದೊಡ್ಡದು, ಚಿಕ್ಕ ಅಣು ಮಹತ್ತು ಎರಡೂ ನೀನೇ ಆಗಿದ್ದು ಕಾಲಕರ್ಮಕ್ಕೆ ಅನುಸಾರವಾಗಿ, ಅಂದರೆ ಯಾವ್ಯಾವ ಕಾಲಕ್ಕೆ ಏನೇನು ನಡಿಬೇಕು, ಯಾರ್ಯಾರ ಕರ್ಮಬಂಧಗಳು ಯಾವ್ಯಾವಾಗ ಬಿಡುಗಡೆ ಆಗಬೇಕು, ಲೇಪ ಆಗಬೇಕು, ಪ್ರತಿಯೊಂದಕ್ಕೂ ಕಾರಣಕರ್ತೃ ನೀನೇ. ಎರಡು ದ್ವಾರದಿಂದ ಮುಖ್ಯ ನೀನೆ ಅಂತ ಹೇಳ್ತಾರೆ. ಎರಡು ದ್ವಾರ ಅಂದ್ರೆ ಅರ್ಥ ಏನಂತಂದರೆ ವಿಧಿ ನಿಷೇಧ ಅಥವಾ ಪಾಪ ಪುಣ್ಯ ಪ್ರತಿಯೊಂದು ದ್ವಂದ್ವ ಕರ್ಮಗಳು ಎರಡಕ್ಕೂ ಕಾರಣೀಭೂತ ನೀನೆ. ಅಂದರೆ ಯಾವುದೇ ಒಂದು ಸಂಶಯ, ವಿಪರೀತ, ಅಜ್ಞಾನ, ಜ್ಞಾನ, ಪ್ರತಿಯೊಂದು ಏನು ದ್ವಂದ್ವ ಕರ್ಮಗಳೇನಿದೆ ಅವು ಪ್ರತಿಯೊಂದಕ್ಕೂ ಎರಡು ದ್ವಾರ ಅಂದರೆ ಇದಕ್ಕೆ ಕಾರಣೀಭೂತ ನೀನೇ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ನಾವು ಚಿಂತನೆ ನೋಡಬೇಕಾಯ್ತು ಅಂದರೆ ತತ್ವಾಭಿಮಾನಿ ದೇವತೆಗಳು ಹಾಗೂ ದೈತ್ಯರು. ನಮ್ಮಲ್ಲಿ ನಿಂತು ದೇವತೆಗಳು ಏನಂದರೆ ಸತ್ಸಾಧನೆ ಮಾಡಿಸ್ತಾ ಇದ್ದಾರೆ, ದೈತ್ಯರು ಏನಂತಂದರೆ ಕೆಟ್ಟ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ. ಈ ಎರಡಕ್ಕೂ ಸ್ವಾಮಿ ನೀನೇ ಕಾರಣ ಅನ್ನುವ ಜ್ಞಾನ ನಮಗೆ ಬೇಕು. ಅರುಹು ಮರುಹು ಇತ್ತು ಜೀವರಿಗೆ ಸುಖ ದುಃಖ. ಅಂದರೆ ಈ ಅರಿವು ಅಥವಾ ಮರುವು ಇತ್ತು ಜೀವರಿಗೆ ಸುಖ ದುಃಖವನ್ನು ಕೊಡ್ತೀವಿ. ನಮಗೆ ಯಾವುದಾದ್ರೂ ಸಂತೋಷದ ವಿಷಯದಿಂದ ನೆನಪಿತ್ತು ಅಂತಂದರೆ ಅದನ್ನು ಮತ್ತೆ ಮತ್ತೆ ಮರುಕಳಿಸಿ ಅದನ್ನು ನೆನಪಿಗೆ ಸ್ವಾಮಿ ತಂದಾಗ ಸಂತೋಷ ಪಡ್ತೀವಿ. ಅಥವಾ ಯಾವುದಾದ್ರೂ ನಮಗೆ ಯಾರಿಗಾದರೂ ಬೇಕಾದವರು ನಮಗೇನಾದರೂ ಒಂದು ಅಚಾತುರ್ಯ ನಡೆದಾಗ ದುಃಖ ಏನಾಗಿರ್ತದೆ ಆ ದುಃಖದ ಬಗ್ಗೆ ಮರುವು ಹುಟ್ಟಿಸಲ್ಲ, ಮತ್ತೆ ಅರಿವು ಹುಟ್ಟಿ ಮತ್ತೆ ಅದನ್ನೇ ಅವಲೋಕನ ಮಾಡಿಕೊಂಡು, ಅಥವಾ ನಮಗೆ ಯಾವುದಾದ್ರೂ ಒಂದು ಮನಸ್ಸಿನ ತಾಪ ಏನಾದರೂ ಆಗಿತ್ತಂದರೆ ಅದ್ರ ಬಗ್ಗೆನೇ ನಾವು ಚಿಂತನೆ ಮಾಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಮರುವು ಆಗೋದು ಬಹಳ ಸಮಯ ಬೇಕಾಗ್ತದೆ. ಯಾಕಂದರೆ ಕಾಲ, ಅದನ್ನೇ ಹೇಳಿದರೆ ಕಾಲ ಸಮಯ ಅನ್ನಿಸ್ಕೊಂಡಂಥ ಭಗವಂತ ಕಾಲಕ್ಕೆ ಅಧೀನವಾಗಿ, ಕರ್ಮಕ್ಕೆ ಅಧೀನವಾಗಿ ನಮಗೆ ಅರಿವು ಮರುವುಗಳನ್ನು ಉಂಟು ಮಾಡ್ತಾನೆ. ಆಮೇಲೆ ಒಂದು ಸಣ್ಣ ವಿಷಯ ನಾವು ನೋಡೋದಾದರೆ ನಮಗೆ ವೈರಾಗ್ಯದ ಒಂದು ಮಾರ್ಗ ನಾವು ನೋಡ್ತೀವಿ. ಏನು ಅಂತಂದರೆ ಸ್ಮಶಾನ ವೈರಾಗ್ಯ. ಯಾರಾದರೂ ಅವರಂತ ತೀರಿ ಹೋದಾಗ ನಾವು ಏನಾಗ್ತದೆ, ಅಲ್ಲಿ ಅವರ ಒಂದು ಕಳೆಬರವನ್ನು ತೆಗೆದುಕೊಂಡು ಹೋಗಿ ಅವ್ರದ್ದೆಲ್ಲ ಸಂಸ್ಕಾರಗಳೆಲ್ಲ ಮಾಡಿದ ಮೇಲೆ ಆವತ್ತು ಒಂದು ದಿನ ಒಂದು ಸ್ವಲ್ಪ ಮಟ್ಟಿಗೆ ಏನಾಗ್ತದೆ, ಆ ವಿಷಯದ ಬಗ್ಗೆ ಸ್ವಲ್ಪ ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತಾರೆ. ಏನು ಮನುಷ್ಯನ ಜೀವನ ಇಷ್ಟೇ, ಎಷ್ಟಿದ್ರೂ ಎಂದಿದ್ರೂ ಒಂದಿನ ಹೋಗೋದೆ, ಈ ರೀತಿ ಎಲ್ಲ ನಾವು ವಿಚಾರ ಮಾಡ್ತೀವಿ. ಮತ್ತು ಮರುದಿನದಿಂದ ಯಥಾ ಪ್ರಕಾರವಾಗಿ ಜೀವನ ಸಾಗ್ತದೆ. ಹಂಗೆ ನಾವು ಎಲ್ಲರೂ ನಮಗೆ ಹಿಂದೆ ನಾವು ಯಾರ್ಯಾರನ್ನ ಕಳ್ಕೊಂಡಿದ್ದೀವೋ ಅವ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ವಿ ಅಂತಂದರೆ ಮುಂದೆ ನಮ್ಮ ಜೀವನನೇ ಸಾಗ್ತಿರಲಿಲ್ಲ. ಅದಕ್ಕೆಲ್ಲ ಮರು ಕೊಟ್ಟವನು ಸ್ವಾಮಿಯೇ. ಬರ್ತಾ ನಮ್ಮ ಜೀವನದಲ್ಲಿ ಯಾಕೆ ಅಂತಂದರೆ ಅವರು ನಮ್ಮಿಂದ ದೂರ ಹೋದವ್ರನ್ನಾಗಲಿ ಅಥವಾ ನಾವು ಯಾರನ್ನಾದರೂ ತ್ಯಜಿಸಿದ್ದೀವಿ ಅಂತಂದರೆ ಅವರ ಬಗ್ಗೆ ಕಾಲಕ್ಕೆ ಕರ್ಮಕ್ಕೆ ಅನುಸಾರವಾಗಿ ಅದು ಕ್ರಮೇಣವಾಗಿ ಮರುವನ್ನು ಸ್ವಾಮಿಯೇ ಹಾಕ್ತಾನೆ. ಅದಕ್ಕೆ ನಮಗೆ ಇಲ್ಲ. ಇದು ಏನು ಅಂತಂದರೆ ಅವನ ಒಂದು ಇಚ್ಛಾ ಆವರ್ಕ ಏನಿದೆ ನಮ್ಮ ಸುತ್ತ ಆ ಮಾಯಾ ಅದನ್ನೇನಂತಂದರೆ ನಮಗೆ ಆ ಮರುವನ್ನು ಕೊಟ್ಟು ಬಿಡ್ತದೆ. ಆ ವಿಷಯದ ಬಗ್ಗೆ ಹೆಚ್ಚಾಗಿ ನಮಗೆ ಅದನ್ನು ನಾವು ತಿಳ್ಕೋಬೇಕು. ಅದಕ್ಕಂತಲೇ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಆ ರೀತಿ ಅರುಹು ಮರುಹು ಇಟ್ಟು ಜೀವರಿಗೆ ಸುಖ ದುಃಖ, ಸುಖವನ್ನು ಉಣಿಸುವಿ ಅವರ ಕರ್ಮಾನುಸಾರವಾಗಿ ದುಃಖವನ್ನು ಉಣಿಸುವಿ ಅಂತ ಹೇಳ್ತಾ ಇದ್ದಾರೆ. ಪರಿವ್ರಾತಗಳುಣಿಪ ನೇಮದಂತೆ.
ಈ ರೀತಿ ನೇಮದಂತೆ ನೀನೆ ಅಂದರೆ ಕ್ರಮೇಣ ಮತ್ತೆ ಮತ್ತೆ ಸುಖ ದುಃಖ ಸುಖ ದುಃಖ. ಎಂದೂ ಯಾವತ್ತೂ ಶಾಶ್ವತ ಸುಖ ಇಲ್ಲ, ಎಂದೂ ಯಾವತ್ತೂ ಶಾಶ್ವತ ದುಃಖ ಇಲ್ಲ. ಅವು ಕೇವಲ ನಮಗೆ ಸಿಗಬೇಕಾಯ್ತು ಅಂತಂದರೆ ಮೋಕ್ಷದಲ್ಲಿ ಆನಂದ ಮತ್ತು ಅಂಧನ್ ತಮಸ್ಸಿನಲ್ಲಿ ನಿತ್ಯ ದುಃಖ, ಇಲ್ಲಿ ಮೋಕ್ಷದಲ್ಲಿ ನಿತ್ಯ ಸುಖ ಅಂತ ಹೇಳ್ತಾರೆ. ಇಲ್ಲಿ ಏನಂದರೆ ನಾವು ಸುಖ ದುಃಖ ಎರಡನ್ನೂ ಉಣ್ಣಲೇಬೇಕು ಅಂತ ನೇಮ. ಇದು ಒಂದು ನಿಯಮನ, ಭಗವಂತನ ಅಷ್ಟಕರ್ತೃತ್ವಗಳಲ್ಲಿ ಇದೊಂದು ನಿಯಮ. ಪರಮಸುಖ ಹೇತು ಅರುಹು ಎನ್ನಲ್ಲಿ ಬೇಕು ಅಂದರೆ ಪರಮಸುಖ ಅಂದರೆ ಒಳ್ಳೆಯ ಪರಮಸುಖ ಅಂದರೆ ಇಲ್ಲಿ ಶಾಶ್ವತ ಸುಖ. ಪರಮ ಅಂತ ಯಾರು ಅಂತಂದರೆ ಪರಬ್ರಹ್ಮ, ಭಗವಂತನ ಬಗ್ಗೆ ವಿಷಯ, ಅವನನ್ನು ಚಿಂತನೆ ಮಾಡೋದ್ರಿಂದ ನಮಗೆ ಸುಖ. ಅವನು ಸುಖ ಅಂತಲೇ ಕರೆಸ್ಕೊಂಡಿದ್ದಾನೆ. ಯಾಕೆ ಅಂತಂದರೆ ಎಲ್ಲರೂ ನಾವು ಅವನನ್ನು ಹೊಂದಲಿಕ್ಕೇ ನಾವು ಕೆಲಸ ಮಾಡ್ತಾ ಇರ್ತೀವಿ. ಎಲ್ರಿಗೂ ಸುಖ ಬೇಕು ಅನ್ನೋದೇ ಇದೆ ಹೊರತಾಗಿ ದುಃಖ ಬೇಕು ಅನ್ನೋರು ಯಾರೂ ಇಲ್ಲ. ಸುಖ ಅನ್ನೋದೇನು ಅಂದರೆ ಭಗವಂತ ಒಂದು ಬ್ರಹ್ಮನಿಗೆ ಒಂದು ಮಾತು ಹೇಳ್ತಾನೆ ಮೊಟ್ಟ ಮೊದಲಿಗೆ, ಏನು ಅಂತಂದರೆ ಎಲ್ಲರೂ ನನ್ನನ್ನು ಹೊಂದಲಿಕ್ಕೇ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ತಾನಂತೆ. ಹಾಗಂದ್ರೆ ಏನು ಅರ್ಥ ಅಂದರೆ ಎಲ್ಲರೂ ನನ್ನನ್ನು ಹೊಂದಲಿಕ್ಕೆ ಅಂದರೆ ಸುಖ, ಸುಖ ಅನ್ನುವ ಹೆಸರಿನಿಂದ ಅಂದರೆ ಆನಂದ, ಆನಂದವನ್ನು ಹೊಂದಲಿಕ್ಕೇ ಎಲ್ಲರೂ ಕೆಲಸ ಮಾಡೋದು. ದೈತ್ಯರಾಯಿತು, ದೇವತೆಗಳಾಯಿತು, ಅವರಿಗೆ ಏನು ಆನಂದ? ಹರಿಭಕ್ತರನ್ನು ದ್ವೇಷ ಮಾಡೋದು, ಹರಿಯನ್ನು ದ್ವೇಷ ಮಾಡೋದು, ಅಥವಾ ರಾಜ್ಯವನ್ನು ಆಳೋದು, ತಮಗೆ ಏನು ಬೇಕಾದ ಸಂಪತ್ತನ್ನು ಅಪಹರಣ ಮಾಡೋದು, ಮತ್ತೇನೆಂದರೆ ದೇವತೆಗಳಿಗೆ ಹಿಂಸೆ ಪಡಿಸೋದು, ಇದೆಲ್ಲ ಅವರಿಗೆ ಆನಂದನೇ ಅಲ್ಲ. ಅದನ್ನು ಹೊಂದಲಿಕ್ಕಾಗಿ ಅವರು ಅದನ್ನು ದೈತ್ಯ ಪ್ರವೃತ್ತಿಗಳನ್ನು ಮಾಡ್ತಾ ಇರ್ತಾರೆ. ಅದರಂತೆ ದೇವತೆಗಳು ಕೂಡ ಸುಖ ಅಂತ ಅನ್ನಿಸಿಕೊಂಡಂಥ ಭಗವಂತನ ತೃಪ್ತಿಗೋಸ್ಕರ, ಪ್ರೀತಿಗೋಸ್ಕರ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಪರಮಸುಖ ಹೇತು ಅರುಹು ಎನ್ನಲ್ಲಿ ಬೇಕಂದರೆ ನಿನ್ನಲ್ಲಿ ನನಗೆ ಅರಿವು ಅಂದರೆ ನಿನ್ನ ಬಗ್ಗೆ, ನಿನ್ನ ವಿಷಯಕವಾಗಿ ಜ್ಞಾನದ ಬಗ್ಗೆ ನನಗೆ ಅರಿವನ್ನು ಕೊಡು. ಮತ್ತು ಪರಮ ದುಃಖ ಹೇತು ಮರುಹು ಎನ್ನು ಅಂದರೆ ಪರಮ ದುಃಖ ಯಾವುದಾದರೂ ನಮಗೆ ಲೌಕಿಕದಲ್ಲಿ ಬರುವಂತಹ ದುಃಖದ ಒಂದು ವಿಷಯಗಳು ಅದು ಶಾಶ್ವತ ಅಲ್ಲ. ಅದರ ಬಗ್ಗೆನೇ ನಾವು ಚಿಂತನೆ ಮಾಡ್ತಾ ಕುಳ್ತೀವಿ ಅಂತಂದರೆ ನಮಗೆ ಸಾಧನೆ ಆಗೋದಿಲ್ಲ. ಕರ್ಮಗಳ ಸಾಧನೆ, ನಾವು ಭೂಮಿಯ ಮೇಲೆ ಬಂದದ್ದಕ್ಕೆ ಸತ್ಸಾಧನೆ ಮಾಡಬೇಕಾಯ್ತಂದರೆ ನಮ್ಮ ದುಃಖವನ್ನು ನಾವು ಮರಿಲೇಬೇಕು. ದುಃಖ ಅನ್ನೋದು ಏನಂತಂದರೆ ಭಗವಂತನ ವಿಸ್ಮರಣೆಯೇ ಪಾಪ, ಭಗವಂತನ ಸ್ಮರಣೆಯೇ ಪುಣ್ಯ. ಅದರಂತೆ ಪಾಪಗಳೇ ನಮಗೇನಂತಂದರೆ ನಮ್ಮ ಸಾಧನೆಗೆ ಅಡ್ಡಿ. ಆ ರೀತಿ ನಾವು ದುಃಖಗಳನ್ನು ಆದಷ್ಟು ಮರಿಲಿಕ್ಕೆ ಪ್ರಯತ್ನ. ದುಃಖ ಹೊಂದಲಿಕ್ಕೆ ಸಾಕಷ್ಟು ನಮ್ಗೆ ವಿಷಯಗಳು ಸಿಗ್ತದೆ, ಸುಖ ಹೊಂದಲಿಕ್ಕೂ ನಮಗೆ ಭಗವಂತ ಮಾತ್ರ ಸಿಗ್ತಾನೆ. ಅದಕ್ಕೆ ನಾವು ಎಲ್ಲದರಲ್ಲೂ ದುಃಖದಲ್ಲೂ ಕೂಡ ಈ ದುಃಖವನ್ನು ನೀನೇ ನನ್ನ ಕರ್ಮಕ್ಕೆ ಅನುಸಾರವಾಗಿ ಕೊಟ್ಟಿದ್ದೀಯಪ್ಪ ಅನ್ನುವ ಒಂದು ಅನುಸಂಧಾನ ನನ್ನ ಹತ್ರ ಬಂತು ಅಂತಂದರೆ ಆ ದುಃಖದಲ್ಲೂ ಕೂಡ ನಾವು ಅವನನ್ನು ಚಿಂತನೆ ಮಾಡ್ಬೋದು. ಇಂಥ ಉದಾತ್ತ ಚಿಂತನೆ ನಮ್ಮ ಯೋಗ್ಯತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಜೀವಿಯ ಯೋಗ್ಯತೆ ಅಲ್ಪ, ನಮಗೆ ಅಲ್ಪಮತಿಗಳು, ಅಲ್ಪ ಯೋಗ್ಯತೆ ಉಳ್ಳವರಾದ್ದರಿಂದ ನಮಗೆ ಅದು ಸಾಧ್ಯ ಇಲ್ಲ. ಇದರಿಂದ ಹೇಳ್ತಾರೆ ಈ ರೀತಿ ಪರಮ ದುಃಖ ಹೇತು ಮರುಹು, ಈ ದುಃಖಕರವಾದ ವಿಷಯಗಳ ಬಗ್ಗೆ ನನಗೆ ಮರುವನ್ನು ಉಂಟು ಮಾಡು ಅಂತ ಕೇಳ್ತಾ, ಈ ತೆರವಾದ ಬಗೆಯಿಂದ ನಿನ್ನ ಹೊರತಾಗಿ ಅರುಹು ಮರುಹು ಎನ್ನ ಅಧೀನವ. ಈ ರೀತಿ ಇರುವ ಅರುವು ಮರುವುಗಳೇನಿದೆ ಇದು ನಿನ್ನ ಹೊರತಾಗಿ ನಮ್ಮ ಅಧೀನ ಅದೇನಪ್ಪ ತಂದೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ನಮಗೆ ಸ್ವತಂತ್ರ ಇದು ಇಲ್ಲ ಅಂತ, ಅದನ್ನು ನಾನು ನಿನ್ನ ಅಧೀನ ಅನ್ನೋದನ್ನು ನಮ್ಮ ಅಧೀನ ಇದು ಇಲ್ಲ. ಮತ್ತು ಮುಂದೆ ಹೇಳ್ತಾರೆ ಅರುಹು ಮರುಹು ಜೀವರ ಅಧೀನ ಎಂದು ನುಡಿ. ಇಲ್ಲ, ಅದೆಲ್ಲ ನಿಮ್ಮ ಅಧೀನ, ನನ್ನ ಅಧೀನಕ್ಕೆ ಒಳಪಟ್ಟಿಲ್ಲ ಅಂತ ನೀನೇನಾದರೂ ನೋಡಿದೆ ಅಂತಂದರೆ ನಿನ್ನ ಕರ್ತೃತ್ವಕ್ಕೆ ಕೊರತೆ ಬಾಹುದೆ. ಅಂದರೆ ನಿನ್ನ ಒಂದು ಏನು ಕರ್ತೃತ್ವ ಅಂತ ಏನಿದೆ ಅಂದರೆ ನೀನಾಗಿ ದತ್ತ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಅಂದರೆ ನೀನಾಗಿ ನಮಗೆ ಸ್ವಾತಂತ್ರ್ಯವನ್ನು ಕರುಣಿಸಿದ ಮಾತ್ರ ನಮಗೆ ಉಂಟು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವನು. ನೀನಾಗಿ ನನ್ನ ಕೈಯಲ್ಲಿ ಕೈಯಾಗಿ ನಿಂತರೆ ನನ್ನ ಕೈ ಮುಂದಕ್ಕೆ ಚಲಿಸ್ತದೆ. ನೀನು ನನ್ನ ನಾಲಿಗೆಯಲ್ಲಿ ನಿಂತು ನಿನ್ನ ನಾಮಗಳನ್ನು ನುಡಿಸಿದರೆ ನನಗೆ ನುಡಿಲಿಕ್ಕೆ ಸಾಧ್ಯ. ಇಷ್ಟು ನಮ್ಮ ಹತ್ರ ಯಾವ ಒಂದು ಜೀವಿಯಲ್ಲೂ ಕೂಡ ಆ ಯೋಗ್ಯತೆಯೇ ಇಲ್ಲ. ಇದು ಎಲ್ಲ ನಿನ್ನ ಕರ್ತೃತ್ವ. ಈ ಕರ್ತೃತ್ವಕ್ಕೆ ಕೊರತೆ ಬಾಹುದೆ. ಅಂದರೆ ಈ ಒಂದು ಕರ್ತೃತ್ವ ಅನ್ನುವ ನಿಂದೇನು ಒಂದು ಗುಣ ಇದೆಯಲ್ಲ, ಆ ಗುಣಕ್ಕೆ ಅಥವಾ ಒಂದು ಸ್ವಭಾವ ಏನಿದೆಯಲ್ಲ, ಆ ಸ್ವಭಾವಕ್ಕೆ ಕೊರತೆ ಉಂಟಾಗೋದಿಲ್ಲೇನೋ, ಇದರ ಅಪಾರ್ಥ ಆಗೋದಿಲ್ಲೇನೋ. ಅದಕ್ಕೆ ಇದು ನಿನ್ನ ಕರ್ತೃತ್ವದ ಶಕ್ತಿಯನ್ನು ಎಲ್ಲ ವೇದಗಳು ಹೊರಲುತ್ತಿವೆ ನೋಡು. ವೇದಶಾಸ್ತ್ರಗಳೆಲ್ಲ ಈ ರೀತಿ ನಿನ್ನನ್ನೇ ಹೊಗಳ್ತಾ ಇವೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕರ್ತೃತ್ವ ನಮಗೆ ಉಂಟು, ಆದರೆ ಸ್ವಾತಂತ್ರ್ಯ ಇಲ್ಲ. ನಾವು ಏನಂತಂದ್ರೆ ಒಂದು ಕೀಲು ಗೊಂಬೆ ಅಂತೆ, ನಮಗೆ ಕೀಲಿಗೆ ಯಾವ ರೀತಿ ಕೀಲಿ ಕೈಯಿಂದ
ಕೀಲಿ ತಿರುಗಿಸಿದರೆ ಒಂದು ಗೊಂಬೆ ಚಲಿಸ್ತದೋ ನಾವು ನೋಡ್ತೀವಲ್ಲ ಆಟಿಕೆ ಸಾಮಾನಿನಲ್ಲಿ, ಅದರಂತೆ ಭಗವಂತ ನಮಗೆ ಪ್ರೇರಣೆ ಮಾಡಿದರೆ ಮಾತ್ರ ನಮಗೆ ಎಲ್ಲ ಉಂಟು. ಅವನು ಪ್ರೇರಣೆ ಮಾಡದೆ ಹೋದರೆ ನಮಗೆ ಏನೂ ಇಲ್ಲ. ಅವನು ಪ್ರೇರಣೆ ಮಾಡಿದರೆ ನಮಗೆ ಅರಿವು, ಅವನು ಪ್ರೇರಣೆ ಮಾಡದೆ ಹೋದರೆ ನಮಗೆ ಮರುವು. ಪ್ರತಿಯೊಂದರಲ್ಲೂ ಎಲ್ಲ ಅರಿವು ಮರುವು ಎಲ್ಲ ನೀನೇ. ತುಂಬ ಚಮತ್ಕಾರಿಕವಾಗಿ ನಮಗೆ ಇವೆಲ್ಲ ಸಾಮಾನ್ಯ ಲೌಕಿಕದ ವಿಷಯಗಳೇ, ಆದರೆ ಅವರು ಹೇಳುವ ಒಂದು ಶೈಲಿ ಮತ್ತು ನಮಗೆ ವಿವರಿಸಿ ಹೇಳುವ ಒಂದು ಬಗೆ, ಸುಳಾದಿಯಲ್ಲಿ ಅಡಗಿಸಿಟ್ಟ ಅರ್ಥಗಳು ತುಂಬ ಅರ್ಥಗರ್ಭಿತವಾಗಿದೆ. ಸಿರಿಪತಿ ನಿನ್ನ ವ್ಯತಿರಿಕ್ತವಾಗಿ ಹೊರಗೆ ಬಿಟ್ಟ ಶ್ವಾಸ ಒಳಗೆ ಕೊಂಬುವರಿಲ್ಲ. ಶ್ರೀಹರಿಯೇ, ನಿನ್ನ ವ್ಯತಿರಿಕ್ತ ಅಂದರೆ ನಿನ್ನನ್ನು ಹೊರತಾಗಿ, ನಿನ್ನನ್ನು ಬಿಟ್ಟು ಯಾರೂ ಹೊರಗೆ ಬಿಟ್ಟ ಶ್ವಾಸ ಒಳಗೆ ಎಳ್ಕೊಂಬೋರು ಇಲ್ಲ. ಅಂದರೆ ನೋಡಿ, ನಾವು ಉಸಿರಾಡುವಾಗ ಉಸಿರು ನಾವು ಹೊರಗೆ ಬಿಟ್ವಿ, ಒಳಗೆ ಎಳ್ಕೊಳ್ಳೋದ್ರಲ್ಲಿ ನಮ್ಮ ಪ್ರಾಣ ಹೋದರೆ ಅಲ್ಲಿ ನಮಗೆ ನಮ್ಮ ಹತ್ರ ಕರ್ತೃತ್ವ ಇಲ್ಲ, ನಾನು ಒಳಗೆ ಉಸಿರು ತೊಗೊಳ್ತೀನಿ ಇರು ಅಂತಂದರೆ ಪ್ರಾಣದೇವ್ರು ನಿಲ್ತಾನ? ಖಂಡಿತ ನಿಲ್ಲಲ್ಲ. ಕರ್ಮಕ್ಷಯ ಆದಮೇಲೆ ಒಂದು ಕ್ಷಣ ನಮ್ಮನ್ನು ಸ್ವಾಮಿ ಇಲ್ಲಿ ಇಡಲ್ಲ. ಆ ರೀತಿ ಯಾರಾದರೂ ಹೊರಗೆ ಬಿಟ್ಟ ಶ್ವಾಸ ಇರಲಿ, ಒಳಗೆ ಶ್ವಾಸ ತಗೊಳ್ಳೋದಿರಲಿ, ಅಂದರೆ ಉಸಿರಾಡುವ ಒಂದು ಕ್ರಿಯೆ ಕೂಡ ನಮಗೆ ತಿಳಿಯದಂತೆ ನಿದ್ರಾ ಅವಸ್ಥೆಯಲ್ಲಿ ಕೂಡ ಅದು ನಡೀತಾನೇ ಇರ್ತದೆ. ಅದನ್ನೆಲ್ಲ ನಮಗೆ ತಿಳಿಯದಂತೆ ನೀನೇ ಮಾಡ್ತಾ ಇದ್ದೀಯ. ವಾಯುದೇವರ ಅಂತರ್ಗತನಾಗಿದ್ದು ನೀನೇ ಮಾಡ್ತಾ ಇದ್ದೀಯ. ಯಾವನಾದರೂ ನಿನ್ನ ಹೊರತಾಗಿ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಯಾರಿಗೂ ಆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ಅದನ್ನೇ ಹೇಳ್ತಾ ಇದ್ದಾರೆ. ಸರಸಿಜ ಭವಹರ ಸುರರ ಮಧ್ಯೆ ಸುರರಾದಿಗಳ ದೊರೆ ಗುರು ವಿಜಯ ವಿಠ್ಠಲರೇಯ ಬರಿದೆ ಯಾತಕೆಯನ್ನು ದೂರುವುದೇ. ಬ್ರಹ್ಮಾದಿ ಸರಸಿಜ ಭವ ರುದ್ರ ಅಂದರೆ ಎಲ್ಲ ದೇವಾನ ದೇವತೆಗಳ ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲರಲ್ಲೂ ನೀನೇ ನಿಂತು ಆ ರೀತಿ ಉಸಿರಾಡಿಸುವವನು ಅಥವಾ ಅರಿವು ಮರುವುಗಳನ್ನು ಕೊಡುವವನು, ಪ್ರತಿಯೊಂದು ಕಾರ್ಯಕಾರಣನಾಗಿ. ಯಾಕಂದರೆ ಸೃಷ್ಟಿಗೆ ಬಂದ ಎಲ್ಲ ಸಕಲ ಚೇತನಗಳು ಜಡಗಳು, ಜಡ ಅಂತೂ ಸರಿ ಅವಕ್ಕೇನು ಕ್ರಿಯಾಶೀಲತೆ ಇಲ್ಲ, ಆದರೂ ಕೂಡ ನೀನು ಏನು ಸೃಷ್ಟಿಗೆ ತಂದಿದ್ದೀಯ ಅವು ಎಲ್ಲ ಏನಂತಂದರೆ ಯಾವ ಕ್ರಿಯೆ ಇಲ್ಲದೆ ಸುಮ್ಮನೆ ನಿಂತು ಬಿಟ್ಟಿದ್ವಂತೆ. ಆವಾಗ ಭಗವಂತ ತಾನೇ ಒಂದು ರೂಪ ಧರಿಸಿ ಎಲ್ಲರೊಳು ಆವಿಷ್ಟನಾಗಿ, ಅದಕ್ಕೆ ವಿಷ್ಣು ಅಂತ ಕರಿತೀವಿ, ಅವನು ಪ್ರವೇಶ ಮಾಡಿದದಕ್ಕೇನಂತಂದರೆ ಮುಂದಿನ ಎಲ್ಲ ಕ್ರಿಯೆಗಳು ಮಾಡಲಿಕ್ಕೆ ಸಾಧ್ಯವಾಯಿತು. ಅಂದರೆ ಬ್ರಹ್ಮದೇವರಿಂದ ಹಿಡ್ಕೊಂಡು ಬ್ರಹ್ಮದೇವರಿಗೂ ಕೂಡ ಸೃಷ್ಟಿ ವಿಷಯಕ ಜ್ಞಾನವನ್ನು ಸ್ವಾಮಿಯೇ ಒದಗಿಸಿ ಕೊಟ್ಟ ಅಂತ ಅಂದದಕ್ಕೆ, ನಿನ್ನ ಅನುಗ್ರಹದಿಂದ ನಿನ್ನ ಒಂದು ಅಪ್ಪಣೆಯಿಂದ ನಾನು ಈ ಸೃಷ್ಟಿಯನ್ನು ಮಾಡ್ತಾ ಇದ್ದೇನೆ ಅಂತಂದು ಬ್ರಹ್ಮದೇವರು ಭಗವಂತನಿಗೆ ವಂದಿಸಿ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡ್ತಾರೆ. ಒಟ್ಟಾರೆ ಈ ಸೃಷ್ಟಿ ಏನು ನೀನು ಮಾಡಿದೆಯೇ ಇದನ್ನೆಲ್ಲ ಪಾಲನೆ ಮಾಡುವ, ಅಜ್ಞಾನವನ್ನು ನೀಡುವ, ಅಂದರೆ ಭಗವಂತನ ಅಷ್ಟಕರ್ತೃತ್ವಗಳೇನಿದೆ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಇವು ಅಷ್ಟಕರ್ತೃತ್ವಗಳು ನಿನ್ನ ಅಧೀನ. ಈ ಒಂದು ನುಡಿಯಲ್ಲಿ ನಾವು ಇದನ್ನೆಲ್ಲ ಚಿಂತನೆ ಮಾಡ್ಬೋದು. ಜ್ಞಾನನೂ ಕೊಡ್ತೀಯ, ಅಜ್ಞಾನವನ್ನು ಉಂಟು ಮಾಡ್ತೀಯ, ನೀನು ನಮ್ಮನ್ನು ಸಂರಕ್ಷಣೆಯೂ ಮಾಡ್ತೀಯ ಹಾಗೂ ಲಯವನ್ನು ಮಾಡ್ತೀಯ. ಈ ರೀತಿ ಪ್ರತಿಯೊಂದು ಕರ್ತೃತ್ವ ಅನ್ನೋದು ನಿನ್ನ ಒಂದೇನು ಶಕ್ತಿ ಇದೆಯಲ್ಲ, ಆ ಕರ್ತೃತ್ವ ಶಕ್ತಿಗೆ ಕೊರತೆ ಉಂಟಾಗುವುದಿಲ್ಲ ಅನ್ನೋ ನನ್ನ ಮೇಲೆ ಇದನ್ನು ವೃಥಾ ಅಪವಾದವನ್ನು ಹೊರಿಸಬೇಡ. ನಾನು ನಿನ್ನನ್ನು ಮರ್ತೆ ಅಂತ ನೀನು ಖಂಡಿತ ಯೋಚನೆ ಮಾಡಬೇಡ. ಯಾಕೆಂದರೆ ಅರ್ಜುನಾಂಶರಾಗಿ ಇವರು ಭೂಮಿಗೆ ಬಂದ ಮೇಲೆ ಮಾನುಷಾನವನ್ನು ಉಂಡು ನಾನು ನಿನ್ನ ಮರ್ತೆ ಅಂತ ಸ್ವಲ್ಪ ದಿನ ಕೆಲಕಾಲ ಲೌಕಿಕದೊಳಗಿದ್ರಲ್ಲ, ಆ ದೃಷ್ಟಿಯಿಂದ ಭಗವಂತನಿಗೆ ಇದನ್ನು ಮರು ನೀಡಿದವನು ನೀನೇ ಅಲ್ಲ ಅಂತ ಭಗವಂತನ ಮೇಲೇ ಅದನ್ನು ಹೊರಿಸ್ತಾ ಇದ್ದಾರೆ. ಯಾಕೆ ಅಂದರೆ ನೀನಾಗಿ ನೆನಪು ಕೊಟ್ಟಿದ್ದರೆ ನಿನ್ನನ್ನು, ಅದೇನೇ ನಾವು ಹೇಳೋದು ಏನು ಅಂದರೆ ಅವನಾಗಿ ಅವನ್ನ ತೋರಿಸಿಕೊಟ್ರೆ ಮಾತ್ರ ನಮಗೆ ಗೊತ್ತಾಗ್ತದೆ, ಹೊರತಾಗಿ ನಮಗೆ ಭಗವಂತನ ವಿಷಯಕವಾಗಿ ಯಾವ ವಿಷಯನೂ ಗೊತ್ತಾಗೋದಿಲ್ಲ. ಅದಕ್ಕೆ ಸುರರಾದಿಗಳ ದೊರೆಯೇ ಗುರು ವಿಜಯ ವಿಠ್ಠಲರೇ ಬರಿದೆ ಯಾತಕೆಯನ್ನು ದೂರುವುದು ಅಂತಂದರೆ, ನನ್ನನ್ನು ನೀನು ಮರೆತು ಬಿಟ್ಟಿದ್ದೀಯಾ ಅಂತ ಒಂದೇನೋ ಕೃಷ್ಣ ಇದ್ದಾಗ ಯಾವಾಗಾದರೂ ಏನಾದರೂ ಒಂದು ಅಂದಿರಬಹುದು ಸಖ್ಯಭಾವದಿಂದ, ಅಥವಾ ಸ್ವಪ್ನದಲ್ಲಿ ಬಂದು ಕೂಡ ಶೇಷದಾಸರಿಗೆ ಸ್ವಾಮಿ ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟಿರಬಹುದು. ಅದಕ್ಕೆ ನನ್ನನ್ನು ಯಾಕೆ ದೂರ್ತಾ ಇದ್ದೀಯಾ, ಇದಕ್ಕೆಲ್ಲ ಕಾರಣಕರ್ತರು ನೀನೇ, ಸರ್ವ ಪ್ರೇರಕ ಸರ್ವ ಇಂದ್ರಿಯ ಪ್ರೇರಕ ತಾರಕ ಕಾರಕ ನಿಯಾಮಕ ಪ್ರತಿಯೊಂದು ಎಲ್ಲದರಲ್ಲೂ ನೀನೇ ವ್ಯಾಪ್ತನಾಗಿದ್ದು ಇದನ್ನೆಲ್ಲ ಚೇಷ್ಟೆ ಮಾಡಿಸ್ತಾ ಇದ್ದೀಯಲ್ಲ ತಂದೆ. ನನ್ನ ಕರ್ಮಕ್ಕೆ ಅನುಸಾರವಾಗಿ ನನ್ನನ್ನು ಬರಿದೇ ದೂರಿ ವೃಥಾ ನನ್ನನ್ನು ದೂರಬೇಡ ಅಂತ ಪ್ರಾರ್ಥನೆ ಮಾಡುವ ಒಂದು ವಿಷಯ ಚಿಂತನೆಯನ್ನು ಇಲ್ಲಿ ಧ್ರುವತಾಳದಲ್ಲಿ ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಮುಂದಿನ ತಾಳಗಳನ್ನು ನೋಡೋಣ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.